ನಮಸ್ಕಾರ ಎಲ್ರಿಗೂ. ಇವತ್ತು ಆಲ್ರೆಡಿ ADMK ಆಗಿರ್ಬೋದು, DMK ಆಗಿರ್ಬೋದು, TVK ಆಗಿರ್ಬೋದು, ಮೂರು ಕೂಡ ಆಲ್ರೆಡಿ ಲೀಡರ್ ಇದೆ. ಹೈಯೆಸ್ಟ್ ಲೀಡಿಂಗ್ ಬಂದೆ ತಳಪತಿ ವಿಜಯ್ ಅವರು. ಬಟ್ ಅವ್ರ ಬಗ್ಗೆ ಹೋಗೋಕ್ಕೂ ಮುಂಚೆ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಆ ಕ್ರೌಡ್ ಪುಲ್ಲರ್ ಹೆಂಗಿತ್ತು ಅಂತ ಅದೊಂದೇ ಸಾಕ್ಷಿ ಆಗಿತ್ತು ಅನ್ಸುತ್ತೆ. ಅವರು ಅಲ್ಲಿ ಅಷ್ಟು ಲೀಡ್ ಬರೋದಕ್ಕೆ 108 ಆಗಿರ್ಬೋದು, ಇಲ್ಲ 111 ಆಗಿರ್ಬೋದು. ನಾನು ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆ 8:15 ಅಷ್ಟರೆಲ್ಲ ನೋಡೋ ಅಷ್ಟರಲ್ಲಿ DMK ಆಲ್ರೆಡಿ 24, TVK ಬರೀ 13, ADMK ಬಂದು ಬರೀ 15. ನಾನು ವಿಜಯಣ್ಣ ಎಲ್ಲಿ ಸೋಲ್ಬಿಡ್ತಾರೆ ಅಂದ್ಬಿಟ್ಟು ನಾನು ಫುಲ್ ಭಯ ಆಗ್ಬಿಟ್ಟಿದ್ದೀನಿ. ಆಲ್ರೆಡಿ 9:30 ಅಷ್ಟರೆಲ್ಲ 92, DMK 38, ADMK 42. ಇವಾಗ ಆಲ್ರೆಡಿ ನೋಡಿದ್ರೆ 108, ADMK ಬಂದು 69, DMK ಬಂದು 62. ಇದರಲ್ಲೇ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತೀನಿ. ತುಂಬ ಜನ ಬೇರೆ ಸ್ಟೇಟ್ ಅವರಾಗಿರ್ಬೋದು, ನಮ್ಮ ಸ್ಟೇಟ್ ಅವರಾಗಿರ್ಬೋದು, ಯಾರೋ ಹೊಸ ಪಕ್ಷ ಇಷ್ಟಿನ 75 ವರ್ಷದಿಂದ ನಡ್ಸ್ಕೊಂಡು ಬಂದಿರೋವಂಥ ಧರ್ಮದ ಪಕ್ಷ ಎಲ್ಲಿ, ಜಾತಿ ಪಕ್ಷ ಎಲ್ಲಿ, ಬರೀ ಇದೇ ಆಗೋಗ್ಬಿಟ್ಟಿತ್ತು. ಬಟ್ ಇವ್ರು ಬಂದಮೇಲೆ ನಾವೆಲ್ಲರೂ ಒಂದೇ, ಎಲ್ಲರೂ ಸಮಾನತೆ ಅಂತ ಹೇಳ್ಕೊಟ್ಟಾದ್ಮೇಲೆ ಅಲ್ಲಿನ ಯೂತ್ಸ್ಗಳಾಗಿರ್ಬೋದು ತುಂಬ ತಲೆ ಓಡಿಸಿದ್ರು. ಬಟ್ ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದ್ರೆ ಫ್ಯಾನ್ ಬೇಸ್ ಜಾಸ್ತಿ ಇತ್ತು. ಹೌದು ಕೂಡ, ಅವರು ಕೂಡ ಕರೆಕ್ಟಾಗಿ ಅದು ಕೂಡ ಅನಲೈಸ್ ಮಾಡಿ ಮಾತಾಡೋವಂಥದ್ದು ಇಲ್ಲ ಅಂತಲ್ಲ. ಬಟ್ ಯೂತ್ಸ್ ಮುಂದೆ ಬರಬೇಕು. ಬಟ್ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಆ ಥರ ಆಗಿಲ್ಲ. ಬಟ್ ಇದು ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾಕೆ ಅಂತ. ಇವಾಗಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು 3 hours ಹೋದರೆ TVK ವಿನ್ ಆಗುತ್ತೋ ಇಲ್ವ ಅಂತ. ಬಟ್ ಯಾವುದೇ ಕಾರಣಕ್ಕೂ ವಿಜಯಣ್ಣ ಅಲವೆನ್ಸ್ ಮಾತ್ರ ತೊಗೊಬಾರ್ದು. ಇವರು ಅಲವೆನ್ಸ್ ತೊಗೊಂಡಿರೋರು ಎರಡು ಪಕ್ಷದಿಂದಲೂ ADMK ಆಗಿರ್ಬೋದು, DMK ಆಗಿರ್ಬೋದು, ಇವರು ಇಬ್ಬರು ನೋಡಿದ್ರೆ ಬಟ್ ವೇಸ್ಟ್ ಅಂತ ಅನಿಸುತ್ತೆ. ಬಟ್ ತಳಪತಿ ವಿಜಯ್ ಅವ್ರು ಮಾತ್ರ ಒನ್ ಮ್ಯಾನ್ ಶೋ ಸಿನಿಮಾ ಥರ ಬಂದ್ಬಿಟ್ಟು ಆಲ್ರೆಡಿ 108, 111 ರೇಂಜೆಲ್ಲ ಲೀಡಿಂಗಲ್ಲಿದ್ದಾರೆ. ಸೊ ಅದೇ ಥರನೇ ಅವ್ರು ಮುಂದೆ ಹೋಗ್ಲಿ. ಇನ್ನು ನಮಗೆ ಬೇಕಾಗಿರೋದು 111 ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಇರೋದು. ಇನ್ನು 7 ಸೀಟ್ ಸಿಕ್ಬಿಟ್ರೆ ಮಾತ್ರ ನಾವೇ ವಿನ್ ಆಗೋದು, ಅದಂತೂ ನಿಜ. ಬಟ್ ಅವ್ರು ಗೆದ್ರೆ ಹೆಂಗೆ ಗೊತ್ತಾ, ನನಗವರಿಂದ ಒಂದೇ ಒಂದು ನಿರೀಕ್ಷೆ ಹೆಂಗೆ ಗೊತ್ತಾ, ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಸೇಫ್ಟಿ ಆಗಿರ್ಬೋದು, ಅವ್ರು ಮಾಡಿರೋಂಥ ಅಷ್ಟು ಮ್ಯಾನಿಫೆಸ್ಟೋ ಕೂಡ ಕೊಡಲಿ, ಇಲ್ಲ ಅಂತಲ್ಲ. ಬಟ್ ಸ್ಟಾಲಿನ್ ಅಂಕಲ್, ವಾಟ್ ಅಂಕಲ್, ಇಟ್ಸ್ ವೆರಿ ವೆರಿ ರಾಂಗ್ ಅಂಕಲ್. ನಿಮಗೆ ಅಡ್ವಾನ್ಸ್ ಹ್ಯಾಪಿ ರಿಟೈರ್ಮೆಂಟ್. ಗೊತ್ತಾ, ಇಷ್ಟು ವರ್ಷ ನೀವು ಮಕ್ಕಳನ್ನ ಯಾಮಾರ್ಸ್ಕೊಂಡು ಬಂದಿರೋದ್ರಿಂದ ನಿಮ್ಮ ತಮಿಳ್ನಾಡಲ್ಲಿ ಇರೋ ಅಷ್ಟು ಜನ, ನೀವು HP ಲ್ಯಾಪ್ಟಾಪ್ ಕೊಟ್ಟಿರ್ಬೋದು, ಅಥವಾ 22,000 ಜನಕ್ಕೆ ಮಟನ್ ಊಟ ಹಾಕ್ಸಿರ್ಬೋದು, ಅಥವಾ ಇನ್ನೂ ಏನೇನು ದುಡ್ಡು ಆಗಿರ್ಬೋದು, ಇನ್ನೊಂದು ಮತ್ತೊಂದಾಗಿ ಕೊಟ್ಟಿದ್ರು ಕೂಡ. ಬಟ್ ಜನ ಯಾವತ್ತಿದ್ರು ಕೂಡ ಸ್ಟ್ರಾಂಗ್ ಆಗಿರೋ ಮೈಂಡ್ಸೆಟ್ ಅವರಿಗೆ ಓಟ್ ಹಾಕೋದು. ನಿಮ್ಮ ಪ್ರಕಾರ ನಾವು ಅಷ್ಟೆಲ್ಲ ಕೊಟ್ಟಿದ್ದೀವಿ, ಅಷ್ಟೆಲ್ಲ ಮಾಡಿದ್ದೀವಿ, ಜನ ನಮ್ಗೆ ಓಟ್ ಹಾಕಿಲ್ಲ ಅಂದರೆ ಅದು ತಪ್ಪು ಅಂಕಲ್. ಜನ ಯಾವತ್ತೂ ಕೂಡ ದುಡ್ಡು ನೋಡಿ ಆಸೆ ಬಿದ್ದು ಯಾವತ್ತೂ ಕೂಡ ಓಟ್ ಹಾಕಲ್ಲ, ಗೊತ್ತಾಯ್ತಾ? ಬಟ್ ವಿಜಯಣ್ಣ ಮಾಡಿರೋದು ಒಂದೇ ಒಂದು ವಿಷಯ ಏನಂದರೆ, ಅವರು ಹೆಣ್ಮಕ್ಳು ಸೇಫ್ಟಿ ಕೊಡ್ತೀನಿ ಅಂದಿದ್ದಕ್ಕೆ ಅಷ್ಟು ಜನನು ಯೂತ್ಸ್ ಆಗಿರ್ಬೋದು, ಅವ್ರ ತಂದೆ ತಾಯಿಗಳಾಗಿರ್ಬೋದು, ನಾನು ಚಿಕ್ಕ ಪುಟ್ಟ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಅಮ್ಮ ವಿಜಯ್ ಓಟ್ ಹಾಕಮ್ಮ, ಅಮ್ಮ ವಿಜಯ್ ಓಟ್ ಹಾಕಮ್ಮ ಅಂತ ಎಲ್ಲ ಹೇಳಿದರು. ಅದೇ ಥರನೇ ವಿಜಯಣ್ಣನಿಗೆ ಓಟ್ ಹಾಕ್ಸಿದ್ದೀರಾ. ಇವಾಗ ಅಲ್ಲಿ ಲೀಡಿಂಗಲ್ಲಿದ್ದಾರೆ ಅಣ್ಣ. ಪ್ರಕಾರ ವಿಜಯಣ್ಣ ಜಸ್ಟ್ ಎ ಸಿಂಪಲ್ ಮ್ಯಾನ್ ಅಲ್ಲ. ಯಾವ ಇಷ್ಟದಲ್ಲಿ ಗೊತ್ತಾ, ಪೊಲಿಟಿಷಿಯನ್ ಅನ್ನೋ ಇಷ್ಟದಲ್ಲಿ. ಯಾಕೆ ಅಂದರೆ ವಿಜಯಣ್ಣ ಯಾವತ್ತೂ ಕೂಡ ಸೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ನ್ಯೂಸ್ ಚಾನಲ್ಸ್ಗಳಾಗಿರ್ಬೋದು, ಈ ಥರ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡಿರೋರು ಅಂಥವ್ರು ಅಲ್ಲೇ ಅಲ್ಲ. ಅದಾದಮೇಲೆ 10+ ರೋಡ್ ಶೋಸ್ ಕೂಡ ಮಾಡಿದ್ದಾರೆ. ಅದಾದ ನಂತರ ನೆಕ್ಸ್ಟು ಕೆರಿಯರ್ ಇನ್ ಉಚ್ಚೆತ್ತಮ್ ಅಂತ ಕೂಡ ಒನ್ಸ್ ಅಗೇನ್ ಪ್ರೂವ್ ಮಾಡಿದ್ದಾರೆ. ಆ ಕ್ರೌಡ್ ಪುಲ್ಲರ್ ಆಗಿರ್ಬೋದು, ಅಲ್ಲಿನ ಜನಗಳ ಸಪೋರ್ಟ್ ಆಗಿರ್ಬೋದು, ಅದಾದಮೇಲೆ ಇಲ್ದಿರೋ ಅಲಿಗೇಷನ್ಸ್ ಎಲ್ಲ ಅವ್ರ ಮೇಲೆ ಹಾಕಿ, ವಿಜಯ್ ಹಂಗಂತೆ, ವಿಜಯ್ ಹಿಂಗಂತೆ, ವಿಜಯ್ ಬಿಟ್ಟು ಬೆಳೆಯುವ, ವಿಜಯ್ ಬಿಟ್ಟು ಬೆಳೆಯುವ ಅಂತ ಎಲ್ಲ ಹೇಳಿ ಅವ್ರನ್ನ ಹೀಯಾಡಿಸಿ ಇನ್ನೊಂದು ಮತ್ತೊಂದು ಮಾಡಿ, ಅದೇ
ಕರೂರ್ ಸ್ಟ್ಯಾಂಪೇಡ್ ಆಗಿರೋ 41 ಜನ ಸತ್ತಾಗಲೂ ಕೂಡ ಇಲ್ದಿರೋ ಎಲ್ಲ ಅಪವಾದ ಎಲ್ಲ ಓಡಿಸಿ ರೀಸೆಂಟಾಗಿ ನಾನು ನೋಡಿದೆ ಎಲೆಕ್ಷನ್ ಟೈಮಲ್ಲಿ 92 ಪಾಯಿಂಟ್ ಸಮಥಿಂಗ್ ಏನೋ ವೋಟ್ ಅಲ್ಲಿಂದನೇ ಬಂದಿದ್ದು ಕರೂರು ಇದರಲ್ಲೇ. ಗೊತ್ತು ಅಲ್ಲಿ ಕರೂರಲ್ಲಿ ಏನೇನಾಗಿದೆ ಅಂತ ಅಲ್ಲಿರೋ ಜನಗಳಿಗೆ ಗೊತ್ತಿದೆ ಹೊರತು ಸುಮ್ಮನೆ ಅವ್ರ ಮೇಲೆ ಇಲ್ದಿರೋ ಅಲಿಗೇಷನ್ಸ್ ಎಲ್ಲ ಹಾಕಿ ನಾವು ಮಾತಾಡೋದು ತುಂಬ ತಪ್ಪಾಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಆಗಿರೋರು ಯಾವತ್ತೂ ಕೂಡ ಶಿಕ್ಷೆ ಅನುಭವಿಸ್ತಾರೆ, ಅದಂತೂ ನಿಜ, ಇಲ್ಲ ಅಂತ ಹೇಳಲ್ಲ. ವಿಜಯ್ ಅಣ್ಣ ಗ್ರೇಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅಣ್ಣ ಲವ್ ಯು ಅಣ್ಣ, ಲವ್ ಯು. ಆ್ಯಂಡ್ ತಮಿಳ್ನಾಡು ಪೀಪಲ್ಸ್, ಲವ್ ಯು ಟು ಆಲ್ ದೋಸ್ ಹೂ ಆರ್ ವೋಟ್ ಫಾರ್ TVK ಆ್ಯಂಡ್ ವಿಜಯ್ ಪಾರ್ಟಿ. ಲವ್ ಯು ಗೈಸ್. ಕಾನ್ಫಿಡೆಂಟ್ ಆಗಿರಂಗ ಮಕ್ಕಳೇ, நல்லது நடக்கும், வெற்றி நிச்சயம். ಆ್ಯಂಡ್ ಗೈಸ್ ಮರ್ತೋಗ್ಬಿಟ್ಟೆ, ಏನಪ್ಪ ಅಂದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆನಾ, ಇದೇ ಲಾಸ್ಟ್. ಏನಂದರೆ ಕರ್ನಾಟಕದಲ್ಲಿ ನೆಕ್ಸ್ಟು ಯಾರು ಜಾತಿ ಕುಲ ಮತ ಭಾಷೆ ಅಂತ ಧರ್ಮ ಇವೆಲ್ಲ ಬಿಟ್ಟು ಯಾರನ್ನ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡೋದು ನಮ್ಮಂಥ ಯೂತ್ಸ್ ಕೈಲಾಗಿರುತ್ತೆ. ನಾನು ನೆಕ್ಸ್ಟು ಒಂದು 15+ ವೀಡಿಯೋಸ್ ಆಗಲಿ, ಅಂದರೆ 15 ಅಷ್ಟು ವೀಡಿಯೋಸ್ ಆದಮೇಲೆ ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ನೀವು ಕೈಲಿ ಎಷ್ಟು ಆಗುತ್ತೆ ಅಷ್ಟು ಡಾಕ್ಯುಮೆಂಟ್ರಿ ಟೈಪ್ನ ಮಾಡಿ ಇಟ್ಕೊಂಡಿರಿ. ನಾನು ಇನ್ ಕೇಸ್ ಆಫ್ ಪಾಲಿಟಿಕ್ಸ್ ಬಗ್ಗೆ ಏನಾರು ಮಾತಾಡಬೇಕು ಅನ್ನೋ ಟೈಮಲ್ಲಿ ಏನಾರು ಇದ್ದರೆ ನಿಮ್ಮ ಹತ್ರ ನಾನು ಕೇಳ್ತೀನಿ. ನೆಕ್ಸ್ಟು ಇದೇ ಥರ ಯಾರು ಬರ್ಬೋದು ಕರ್ನಾಟಕದಲ್ಲಿ ಅಂತ ನಿರ್ಧಾರ ಮಾಡೋದು ನಿಮ್ಮ ಕೈಲಿರುತ್ತೆ. ಸಾಕು, ಇಷ್ಟು ದಿನ ಜಾತಿ ಧರ್ಮ ಇವೆರಡು ಪಕ್ಷ ಬಿಟ್ಬಿಟ್ಟು ಬೇರೆ ಏನಾರ ಹೊಸ ಪಕ್ಷ, ಪ್ರಜಾಕಿ ಆಗಿರ್ಬೋದು, KRS ಆಗಿರ್ಬೋದು, ಈ ಥರ ಏನಾರ ಪಕ್ಷಗಳು ಏನಾರ ನಿಲ್ಲಿಸ್ಬೇಕು ಅಂತ ಏನಾರ ಮೈಂಡ್ ಸೆಟ್ಟಲ್ಲಿ ಏನಾರ ಇದ್ದರೆ ಸೊ ಆದಷ್ಟು ಬೇಗ ಇವಾಗಲೇ ತೀರ್ಮಾನ ಮಾಡಿ. ನೆಕ್ಸ್ಟ್ ಯಾವ ಆ್ಯಕ್ಟರು ಇದೇ ಥರ ಬರಬೇಕು ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಉಪೇಂದ್ರ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಒನ್ ಪಾಯಿಂಟ್ ಆಫ್ ವ್ಯೂ ಇಂದ ಬೇಡ ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ. ಬಟ್ ವಿಧಿ ಇಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ, ಅದ್ರ ಬಗ್ಗೆ ಥಿಂಕ್ ಮಾಡೋಣ. ಬಟ್ ಅದಾದಮೇಲೆ ಒಂದೇ ಒಂದು ಲಾಸ್ಟ್ ಏನು ಗೊತ್ತಾ, ಉತ್ತರ ಕರ್ನಾಟಕ ಸೈಡಲ್ಲಿ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ಸ್ ಆಗಿಲ್ಲ, ಯಾವುದೇ ಥರ ಡೆವಲಪ್ಮೆಂಟ್ಸ್ ಆಗಿಲ್ಲ ಇಲ್ಲಿವರೆಗೂ ಕೂಡ. ಕರೆಕ್ಟಾ? ನಿಮ್ಮಲ್ಲಿ ಎಜುಕೇಷನ್ ಕೊರತೆಗಳಿದೆ, ಅದಾದಮೇಲೆ ಹಾಸ್ಪಿಟ್ಲ್ ಕೊರತೆಗಳಿದ್ದಾವೆ, ಎಲೆಕ್ಟ್ರಿಕ್ ಆಗಿರ್ಬೋದು, ಅದಾದಮೇಲೆ ಕಿತ್ತೋಗಿರೋ ಕಂಟೆಂಟ್ ಕ್ರಿಯೇಟರ್ಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ಜನ ಆಗಿಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ಬಿಟ್ಟು ನಮ್ಗೆ ಏನೇನು ಬೇಕು ಡೆವಲಪ್ಮೆಂಟ್ಸಿಗೆ ಅಷ್ಟು ಕೂಡ ಲೀಸ್ಟ್ ಮಾಡ್ಕೊಳ್ಳಿ. ಪೆದ್ರ ಥರ ಲೀಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ ಮಂಗಗಳ ಥರ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಡಾಕ್ಯುಮೆಂಟ್ರಿ ಮಾಡಿ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ. ಅದ್ರ ಬಗ್ಗೆ ಆದಷ್ಟು ನಾವು ಚರ್ಚೆ ಮಾಡೋಣ. ಐ ವಿಲ್ ಟೇಕ್ ಎವ್ರಿ ಒನ್ಸ್ ಡಾಕ್ಯುಮೆಂಟ್ರಿ ಆ್ಯಂಡ್ ಐ ವಿಲ್ ಟಾಕ್ ವಿತ್ ದಟ್. ಓಕೆನಾ? ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೂ ಮತ್ತು ತಮಿಳ್ನಾಡು ಪೀಪಲ್ಸಿಗೂ. ಬಾಯ್. ವಿಜಯಣ್ಣ, ಲವ್ ಯು.